ಹುಬ್ಬಳ್ಳಿ ತಾಲೂಕು ಇನಾಂ ವೀರಾಪುರ ಗ್ರಾಮದಲ್ಲಿ ತುಂಬು ಗರ್ಭಿಣಿ ಮಾನ್ಯ ಪಾಟೀಲ್ ಇವರನ್ನ ಮರ್ಯಾದೆಯ ಹೆಸರಿನಲ್ಲಿ ಭೀಕರವಾಗಿ ಹತ್ಯೆ ಮಾಡಿ ಇಡೀ ದಲಿತ ಕುಟುಂಬದವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಜಾತಿ ದೌರ್ಜನ್ಯ ಎಸಗಿರುವಂತಹ ಎಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವುದಕ್ಕೆ ಒತ್ತಾಯಿಸಿ ಹಾಗೂ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ಒದಗಿಸುವ ಜೊತೆಗೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಒತ್ತಾಯಿಸಿ ದಿನಾಂಕ 26/12/2025 ಧಾರವಾಡ ಜಿಲ್ಲಾಧಿಕಾರಿ ಅವರ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಹೇಳಿ ಜಯ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸುಧೀರ್ ಮುಧೋಡ ಅವರು ತಿಳಿಸಿದರು. ಮಾನ್ಯಾಳನ್ನ ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ದಲ್ಲದೆ ಮಾನ್ಯಾಳ ಗಂಡ ವಿವೇಕಾನಂದ ದೊಡ್ಡಮನಿ ಅವರ ಇಡೀ ಕುಟುಂಬವನ್ನೇ ಕೊಲೆ ಮಾಡುವಂತಹ ಉದ್ದೇಶದಿಂದ ಭೀಕರ ಹಾಗೂ ಮಾರಣಾಂತಿಕ ಹಲ್ಲೆ ನಡೆಸಿದ್ದನ್ನ ನಮ್ಮ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೆ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ ಬಿ ದೊಡ್ಡಮನಿ, ಲಕ್ಷ್ಮಣ ಇ ದೊಡ್ಡಮನಿ, ನಾರಾಯಣ ಮಾದರ, ಎಚ್ ರಾಮಣ್ಣ, ಮಂಜುನಾಥ್ ಸುತ್ತಗಟ್ಟಿ ಹೀಗೆ ಹಲವರು ಉಪಸ್ಥಿತರಾಗಿದ್ದರು. ಧಾರವಾಡ ಜಿಲ್ಲೆ ಅನ್ನೋದು ಒಂದು ವಿದ್ಯಾಕಾಶಿ. ಇಲ್ಲಿ ಸಾಂಸ್ಕೃತಿಕ ನಾಡ ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ತಮ್ಮ ಜೀವನವನ್ನು ರೂಪಿಸ್ಕೊಂಡಂಥ ಈ ಜಿಲ್ಲೆಯೊಳಗೆ ಪಕ್ಕದ ತಾಲೂಕು ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ 21ನೇ ತಾರೀಕು. ಅದು ಹೆಂಗಂದ್ರೆ ದುಃಖದ ಸಂಗತಿ. ಇರ್ತಕ್ಕಂಥ ಇನಾಂ ವೀರಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು 7 ತಿಂಗಳ ಗರ್ಭಿಣಿಯನ್ನು ಅವರ ಕುಟುಂಬಸ್ಥರು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆ ಮರ್ಯಾದೆ ಹತ್ಯೆ. ಇನ್ನೂ ನಾವು ಈ ಜಾತಿ ಅನ್ನೋ ಒಂದು ಇದ್ರಾಗ ಬಿದ್ದೇವಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಈ ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಸಂವಿಧಾನ ಕೊಡ್ತಾರೆ ನಮ್ಗೆ. ಅಂಥ ಸಂವಿಧಾನವನ್ನು ಇಟ್ಕೊಂಡು ಇನ್ನೂ ನಾವು ಕೀಳು ಜಾತಿ ಮೇಳು ಜಾತಿ ಅನ್ನೋದ್ರಾಗ ಸಾಯಂತೇವೆ ಹೊರತು ಇವತ್ತು ಇಷ್ಟು ದುಃಖದ ಸಂಗತಿ ಅಂದರೆ ಇರ್ತಕ್ಕಂಥ ಮಾನ್ಯ ಪಾಟೀಲ್, ಆ ಗ್ರಾಮದಲ್ಲಿ ಮಾನ್ಯ ಪಾಟೀಲ್ ಅನ್ನೋ ಒಂದು ಹೆಚ್ಚಿನ ಜಾತಿಯಲ್ಲಿ ಹುಟ್ಟಿದಂಥ ಒಂದು ಹುಡುಗಿ ವಿವೇಕಾನಂದ ದೊಡ್ಡಮನಿ ಅನ್ನೋ ದಲಿತ ಯುವಕನನ್ನ ಪ್ರೀತಿ ಮಾಡಿ ಮದುವೆ ಆದರೂ ಊರಲ್ಲಿ ಇರೋದು ಬೇಡ ಅಂತೇಳಿ ಬೇರೆ ಒಂದು ಜಿಲ್ಲೆಯಲ್ಲಿದ್ದಂಥ ಆ ವ್ಯವಸ್ಥೆ, ದಂಪತಿಗಳು ಏನೋ ಒಂದು ಶ್ರೀಮಂತ ಕಾರ್ಯಕ್ರಮ ಮಾಡ್ಕೊಂಡ್ರಾತಂತೇಳಿ ತಮ್ಮ ಊರಿಗೆ ಬಂದಾಗ 7 ತಿಂಗಳ ಗರ್ಭಿಣಿ, ಅಂಥ ಗರ್ಭಿಣಿಯನ್ನ ಅವರ ತಂದೆ, ಅವರ ಕಾಕ, ಅವರ ಅಜ್ಜ, ಅವ್ರ ರಿಲೇಷನ್ ಎಲ್ಲರೂ ಕೂಡಿ ಆ ಹುಡುಗನನ್ನ ಮತ್ತು ಆ ಹುಡುಗಿಯನ್ನ ಹತ್ಯೆ ಮಾಡಬೇಕಂತೇಳಿ ಪ್ಲಾನ್ ಮಾಡ್ಕೊಂಡು ಬಂದು ಇವತ್ತು 21ನೇ ತಾರೀಕು ಆ ಹುಡುಗಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರವಾದ ಹಾಗೂ ಜಯಕರ್ಣ ಸಂಘಟನೆ ನಾಳೆ ಬರ್ತಕ್ಕಂಥ 26ನೇ ತಾರೀಕು 12ನೇ ತಿಂಗಳ ನಾವು ಶುಕ್ರವಾರ ದಿವಸ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಏನಂತಂದ್ರೆ ಇಂಥ ಘಟನೆ ಇನ್ನು ಮುಂದೆ ಮರುಕಳಿಸಬಾರ್ದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.